ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ದೂರುದಾರರಿಂದ ಲಂಚ ಪಡೆಯುತ್ತಿದ್ದಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್. ಎಲ್ಲಿದೆ ನ್ಯಾಯ ಕೊಡಿಸುವವರೇ ಹಣಕ್ಕೆ ಜೊಲ್ಲು ಸುರಿಸುವ ಇಂತಹ ಕಚಡ ಲಂಚ ಬಾಕರಿಗೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರು ಇಲ್ಲಿನ ಸಿಟಿ ಕೋರ್ಟ್ಗೆ ಸೇರಿದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬರು 5,000 ಲಂಚ ಸ್ವೀಕರಿಸುತ್ತಿದ್ದಾಗ ಸಿಕ್ಕಿಬಿದ್ದಿದ್ದಾರೆ ಎಂದು ಸೋಮವಾರ ಅಧಿಕಾರಿಗಳು ತಿಳಿಸಿದ್ದಾರೆ. ಸವಿತಾ ನವೀನ್ ಪಾಟೀಲ್ ಎಂದು ಗುರುತಿಸಲಾದ ಆರೋಪಿ ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಪ್ರಕಾರ ಚನ್ನಮನಕೆರೆ ಅಚ್ಚುಕಟ್ಟ ಪೊಲೀಸ್ ಠಾಣೆಯ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಲು ಬನಶಂಕರಿ ನಿವಾಸಿಯಿಂದ ಪಾಟೀಲ್ 5,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ನಿವಾಸಿಯ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ದೂರುದಾರರಿಂದ ಲಂಚ ಪಡೆಯುತ್ತಿದ್ದಾಗ ಸವಿತಾ ಅವರನ್ನು ಬಲೆಗೆ ಕೆಡವಿದ್ದಾರೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 7A ಅಡಿಯಲ್ಲಿ ಆಕೆ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಆರೋಪಿ ಅಧಿಕಾರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಸಂಬಂಧ ಹೆಚ್ಚಿನ ತನಿಖೆ ನಡೆಯುತ್ತಿದೆ. ನಾನು ಬರೀ ಬೇಲ್ ಅಪ್ಲಿಕೇಶನ್ 164 ಆದ್ಮೇಲೆ ಚಾರ್ಜ್ ಶೀಟ್ ಏನ್ ಬರುತ್ತಲ್ಲ, ಆಮೇಲೆ ನಾನು ಕೇಸ್ ನಡೆಸೋದು. ಆಯ್ತು. ಮತ್ತೇನ್ ಕೇಳ್ಬೇಕು ಹೇಳಿ ಬೇಗ. ಏನಿಲ್ಲ ಮೇಡಮ್, ಅಷ್ಟೇ. ಅದೇ ನಿನ್ನೆ ಏನೋ ಚಾರ್ಜಸ್ ಇದೆ ಅಂತ ಹೇಳಿದ್ರಲ್ವಾ? ಕೊಟ್ರಪ್ಪ, ಎಷ್ಟು ಕೊಡ್ತೀರ ನಾವೇನ್ ಇವಾಗಲೇ ಎಲ್ಲ ಇದು ಯಾರ ಹತ್ರ ಕೇಳಿ ತಗೋಬರ್ಬೇಕು ಮೇಡಮ್. ಎಷ್ಟು ಅಂತ ಹೇಳಿದ್ರೆ ಅರೇಂಜ್ ಮಾಡ್ಕೊಂಡಿರ್ತೀವಿ. ಕೊಡ್ರಪ್ಪ, ಎಷ್ಟು ಕೊಡ್ತೀರಾ ಕೊಡ್ರಿ. ಟೈಪಿಂಗ್ ಚಾರ್ಜು, ಸೈಟೇಷನ್ಸ್ ಎಲ್ಲ ತೆಕ್ಕೊಡ್ಬೇಕು. ಆರ್ಗ್ಯುಮೆಂಟಿಗೆ ಸೈಟೇಷನ್ ತೆಕ್ಕೊಡಿ. ಎಷ್ಟು ಕೊಡ್ತೀರಾ? ನನಗೆ ಇವಾಗ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಹೇಳಿದ್ರೆ ನಾನು ಹೋಗಿ ಅರೇಂಜ್ ಮಾಡ್ಕೊ. ಇವಾಗ ಹಂಗಿದ್ರು ಪೆಂಡ್ರೈವ್ ತರಕ್ಕೆ ಹೋಗ್ತೀನಲ್ಲ, ಹಂಗೆ ಅರೇಂಜ್ ಮಾಡಿಸ್ಕೊಂಡ್ ಬರ್ತೀನಿ. ಸರಿ, ಅಲ್ಲಿ ಯಾರೋ ವೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬನ್ನಿ, ಪೆನ್ ಡ್ರೈವರ್ ತಗ್ಸ್ಕೊಂಡ್ ಬಂದಿ. ಸರಿ ಮೇಡಮ್, ಆಯ್ತು. ಎಷ್ಟು ಹೇಳಿದ್ವಿ ನೀವು? ಅಷ್ಟೇ ಅಂತಲ್ಲ ಹೇಳಿದ್ವಿ. 500 ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಇದು ಮಾಡಿಬಿಟ್ಟು ಅಲ್ಲಿ ಹೇಳಿದ್ರು PP ಬಂದ್ಬಿಟ್ಟು ಏನು ಚಾರ್ಜಸ್ ಮಾಡಲ್ಲ ಅಂತ ಹೇಳಿದ್ರು. ಸರಿ, ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ. ಮನುಷ್ಯಕ್ಕೆ ಸ್ವಲ್ಪ ಅರೇಂಜ್ ಮಾಡ್ಕೊಂಡು ಹಾಕಿರಬಹುದು. ಹಂಗೆ ಬೇಡ ಮೇಡಮ್, ಹಾಕಿರಬಹುದು ಅಂತಂದ್ರೆ ಆಯ್ತು. ಓಪನ್ ಮಾಡಪ್ಪ, ತೆಗಿಯಪ್ಪ. ಹೌದು, ಇಲ್ಲಿದೆ ದುಡ್ಡು. ಇಲ್ಲಿದೆ ನೋಡಪ್ಪ, 50 ಬರಪ್ಪ. ದುಡ್ಡು ಇಲ್ಲಿದೆ ನೋಡಪ್ಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.